ಎಲ್ಲರಿಗೂ ನಮಸ್ಕಾರ ರೀ. ನಾವಿವತ್ತು ನೋಡ್ತಾ ಇರೋದು ಮುಚ್ಕಂಡಿ ಶ್ರೀ ವೀರಭದ್ರೇಶ್ವರ. ಇಲ್ಲಿ ಕಾಣ್ತಾ ಇಲ್ರಿ ಇದ ದೇವಸ್ಥಾನ. ಈ ದೇವಸ್ಥಾನ ಏನ ಶ್ರಾವಣ ಮಾಸದ ಕೊನೆಯ ದಿನ ಅಂದ್ರ ಮಂಗಳವಾರ ಏನಾಗತ್ರಿ ಹಿರಾನಂದ ಅಗ್ನಿ ಆಗತ್ರಿ. ಮೊದಲ್ ದೇವಸ್ಥಾನ ಹಿಂಗ್ ಇರ್ಲಿಲ್ರಿ. ಈ ತರ ಐತ್ರಿ. ಅಂದ್ರ ಇದೊಂದ್ ಕಾಲ್ಪನಿಕ ಎಐ ಚಿತ್ರ ರೀ. ದೇವಸ್ಥಾನ ಇತ್ತು, ಸುತ್ತಮುತ್ತ ಸಾಕಷ್ಟು ಹೊಲಗಳಿದ್ವು ರೀ. ಒಂದಿನ ಏನಾಗತ್ತ ಸಾಕಷ್ಟು ನೀರಿನ ಪ್ರಮಾಣದಿಂದ ಏನಾಗತ್ತಪ್ಪ ಅಂದ್ರ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಏನ್ ಮಾಡ್ತಾರ ಒಂದು ಬ್ರಿಡ್ಜ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡ್ತಾರ್ರಿ. ಎಲ್ಲಪ್ಪಾ ಅಂದ್ರ ಇವತ್ತು ಮುಚ್ಕಂಡಿ ಬಂದ ತಕ್ಷಣ ನೋಡ್ಬೋದು ಗುಡ್ಡದಾಗಿದೆ ಇಲ್ಲಿ ಕಾಣ್ತದ ನೋಡ್ರಿ ಬ್ರಿಡ್ಜ್ ಅದ್ರಿ. ಇದು 1882ರಲ್ಲಿ ಕಟ್ಸ್ಯಾರ್ರಿ. ಯಾವಾಗ 1882ರಲ್ಲಿ ಈ ಬ್ರಿಡ್ಜ್ ಕಟ್ಸ್ಯಾರ್ರಿ. ಕಾರಣ ಯಾಕಪ್ಪ ಅಂದ್ರ ಸುತ್ತಮುತ್ತ ಹಳ್ಳಿಲಿದ್ದ ಸಾಕಷ್ಟು ಮಳೆಯಾದ ನೀರ್ ಬರ್ತಿತ್ರಿ. ಅದನ್ನ ಸಂಗ್ರಹ ಮಾಡುವ ಉದ್ದೇಶದಿಂದ. ಕಾರಣ ಅವು ಮುಚ್ಕಂಡಿ ಸುತ್ತಮುತ್ತ ಸಾವಿರಾರು ಎಕರೆ ಜಮೀನ್ ಇತ್ರಿ. ಹೆಂಗಿತ್ತಪ್ಪ ಅಂದ್ರ ಫಲವತ್ತಾದ ಭೂಮಿ ಇತ್ತು. ಸಾವಿರಾರು ಎಕರೆ ಜಮೀನುಗಳಿದ್ವು, ಜಾನುವಾರುಗಳಿದ್ವು. ಸಾಕಷ್ಟು ರೀತಿಯಲ್ಲಿ ಜನರೆಲ್ಲಾ ಇದ್ರಿ. 2000ನೇ ಇಸ್ವಿಯಲ್ಲಿ ಏನಾಗ್ಬಿಡತ್ತಪ್ಪ ಅಂದ್ರ ಮುಳುಗಡೆ ಆಗ್ಬಿಡತ್ರಿ ಬಾಗಲಕೋಟ. ಮುಳುಗಡೆ ಆದ ತಕ್ಷಣ ಸಾಕಷ್ಟು ಜಮೀನುಗಳನ್ನ ತಗೋತಾರ ಗೌರ್ಮೆಂಟ್‌ದವ್ರು. ತಗೊಂಡ್ ಏನ್ ಮಾಡ್ತಾರಪ್ಪ ಅಂದ್ರ ರಸ್ತೆ, ದೊಡ್ಡ ದೊಡ್ಡ ಬಿಲ್ಡಿಂಗು ಈ ತರ ಮಾಡಿ ಇವತ್ತ್ ಯಾವ ತರ ಮಾಡ್ಬಿಟ್ಟಿದಾರ ಅಂದ್ರೆ ನೀವು ನವನಗರ ಎಂಟ್ರನ್ಸ್ ಕೊಡ್ಬೇಕ ಸಾಕಷ್ಟು ಬಿಲ್ಡಿಂಗ್ ಬರೇ ಬಿಲ್ಡಿಂಗೇ ನೋಡಿದ್ರಿ. ಹೊಲ ಸಿಗೋದೇ ಅಪರೂಪ ನೀವು ನವನಗರದಾಗ. ಈ ಕಾಂತದಲ್ರಿ ಇದು ಮುಚ್ಕಂಡಿ ಈಗ್ರಿ. ಅವಾಗ ಆ ತರ ಇತ್ತು. ಇವಾಗ ನೋಡ್ರಿ ಯಾವ ತರ ಡೆವಲಪ್ಡ್ ಆಗೈತ್ರಿ. ಸುತ್ತಮುತ್ತ ನೋಡ್ಕೊಂಡ್ ನೀವು ಬರೇ ಬಿಲ್ಡಿಂಗ್ ಕಾಣ್ತದ್ರಿ. ಎಲ್ಲಿ ಹೊಲ ಕಾಣಂಗಿಲ್ಲ ಇಲ್ಲಿ. ಹೊಲಗಳು ಅನ್ನೋದು ಸಿಗೋದೇ ಇಲ್ರಿ. ಮುಚ್ಕಂಡಿ ಸುತ್ತಮುತ್ತ ನವನಗರದಲ್ಲಿ ಆಗಿರ್ಬೋದು ಎಲ್ಲಾ ಕಡೆ. ಹ್ಮ್. ಈಗ ನೋಡ್ರಿ ಇದೇ ಕೆರಿ 1882 ಕಟ್ಸಿದ ಕೆರಿ ಇದೇ ರೀ. ಓಕೆ. ವಿಡಿಯೋ